ಹೌದು ಸರ್, ಒಂದಷ್ಟು ನಮ್ಮ ಲೈಫಲ್ಲಿ ನಡೆದಿರೋದನ್ನ ಹೌದು. ಸ್ವಲ್ಪ ಪ್ರಯೋಗಗಳು ಇಮ್ರಾನ್ ಮೇಲೂ ಮಾಡಿದ್ದೀನಿ, ಸ್ವಲ್ಪ ಪ್ರಯೋಗಗಳು ಪ್ರಭಾಕರ್ ಸರ್ ಮೇಲೂ ಮಾಡಿದ್ದೀನಿ. ಯಾಕಂದ್ರೆ ನಾನು ನಮ್ಮ ತಂದೆನೇ ನಿರ್ಮಾಪಕರಾಗಿ ಫಸ್ಟ್ ಬಂದಿದ್ದಲ್ವಾ, ಸೊ ನಮ್ಮ ತಂದೆನೂ ಒಂದು ಸ್ವಲ್ಪ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ, ನಿರ್ಮಾಪಕರ ಮೇಲೆ ಪ್ರಯೋಗ ಮಾಡಿದ್ದೀನಿ. ಇಲ್ಲ ಇಲ್ಲ, ಬೈಯೋದನ್ನ ಹಾಕಿದ್ದೀನಲ್ಲ ಸರ್, ನೀವೇನ್ ಬೇಕಾದ್ರೂ ಮಾಡು, ಫಸ್ಟ್ ಮನೆ ಬಿಟ್ಟು ಹೋಗು ಅಂತ ಹೇಳೋದು ಡೈಲಾಗ್ ನೋಡುದು ಸರ್. ಕರೆಕ್ಟಾಗಿ ರಾಮ ಜನ್ಮಭೂಮಿ ಅಯೋಧ್ಯೆಯ ಉದ್ಘಾಟನೆ ದಿವಸ ನಮ್ಮ ಸಿನಿಮಾ ಮುಗಿಸ್ತೀವಿ ಸರ್. 22 ಜನವರಿ 2024 ಶುರು ಮಾಡಿದ್ವಿ, 5 ದಿನ ಮಾಡಿದ್ವಿ, ಸ್ಟಾಪ್ ಆಯ್ತು, 2 ದಿನ ಮಾಡಿದ್ವಿ, ಹೀಗೆ 2 ದಿನ 3 ದಿನ ಕೂಡಿಸ್ಕೊಂಡು ಕಂಪ್ಲೀಟ್ ಮಾಡ್ಬಿಟ್ಟಿದ್ವಿ ಸರ್. ಹೌದು ಸರ್, ಟೋಟಲ್ ಎಂಟೈರ್ ನಮ್ಮ ಸಿನಿಮಾ ಇಂಡಸ್ಟ್ರಿ ಬಗ್ಗೆ, ಇವತ್ತೇನು ಇಂಡಸ್ಟ್ರಿ ಇದೆ, ಹೊಸಬ್ರು ಯಾವ ತರ ಸಿನಿಮಾ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದಾರೆ ಅದ್ರ ಬಗ್ಗೆ ತಗೊಂಡಿದ್ದೀವಿ. ತುಂಬಾ ರಾವಾಗಿ ಸೀರಿಯಸ್ ಆಗಿ ತಗೊಂಡಿಲ್ಲ, ಕಾಮಿಡಿ ಆಗಿ ತಗೊಂಡಿದ್ದೀವಿ, ಜನಕ್ಕೆ ಬೋರ್ ಹೊಡಿಬಾರ್ದು. ನಿರ್ಮಾಪಕರು ದುಡ್ಡು ಎಷ್ಟು ಇಂಪಾರ್ಟೆಂಟು, ಪ್ರೇಕ್ಷಕರು ದುಡ್ಡು ಅಷ್ಟೇ ಇಂಪಾರ್ಟೆಂಟ್. ಅವ್ರ ಸಿನಿಮಾಗೆ ಬರೋದು ಎಂಟರ್ಟೈನ್ಮೆಂಟ್ಗೋಸ್ಕರ. ಸೊ ಅವ್ರಿಗೆಲ್ಲೂ ಎಂಟರ್ಟೈನ್ಮೆಂಟ್ ಅಲ್ಲಿ ಮೋಸ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು ಅಂತ ಆದಷ್ಟು ಕಾಮಿಡಿ ಎಲಿಮೆಂಟ್ಸ್ ಮೇಲೆ ಹೋಗಿದ್ವಿ. ಸಿನಿಮಾ ನೋಡಿ ಸರ್, ಸಿನಿಮಾ ನೋಡಿ ಸರ್. ಹೌದೌದು, ಈಗ ಸರ್ ಗಡ್ಡ ಬಿಟ್ಟಿದೆ ಸರ್. ನಾನು ಆಕ್ಟ್ ಮಾಡ್ಬೇಕನ್ನೋ ನನ್ನ ಇಂಟೆನ್ಷನ್ ಇರಲಿಲ್ಲ ಸರ್, ಆಕ್ಟಿಂಗೇ ಮಾಡಬಾರ್ದು ಅಂತಾನೆ ಡಿಸೈಡ್ ಮಾಡಿದ್ದೆ. ಈ ವೇದಿಕೆಯಲ್ಲಿ ಹೇಳ್ಬೋದು, ಏನು ತಪ್ಪಿಲ್ಲ. ಈ ಕ್ಯಾರೆಕ್ಟರ್ ಮಾಡಬೇಕಾಗಿದ್ದು ನಮ್ಮ ಗುರುಪ್ರಸಾದ್ ಸರ್, ನಟ ಗುರುಪ್ರಸಾದ್ ಸರ್ ಮಾಡಬೇಕಾಗಿದ್ದು ಕ್ಯಾರೆಕ್ಟರ್. ಸೊ ನಾವು ಅಪ್ರೋಚ್ ಮಾಡಿದ್ವಿ, ನಮ್ಮ ಪ್ರಭಾಕರ್ ಸರ್ನೇ ರೆಫರ್ ಮಾಡಿದ್ರು, ಅವರು ರಂಗನಾಯಕ ಫಿಲಿಮಲ್ಲಿ ಮಾಡಿದ್ರು. ಸೊ ಗುರುಪ್ರಸಾದ್ ಸರ್ನ ಇಟ್ಟು ಮಾಡಬೇಕು ಅಂದಾಗ ಅವರೇ ನಂಬರ್ ಕೊಟ್ಟರು, ನಾನು ಅಪ್ರೋಚ್ ಮಾಡಿದೆ, ಅವ್ರು ಮಾಡ್ತೀನಿ ಅಂತಾನು ಹೇಳಿದ್ರು. ಆಮೇಲೆ ಏನಾಯ್ತು ಅನ್ನೋದು ನಿಮ್ಗೆಲ್ಲ ಗೊತ್ತು. ಸೊ ನಾನು ದೀಕ್ಷೆಗೋಸ್ಕರ, ಪೂಜೆ ಕಾರ್ಯಕ್ರಮಕ್ಕೋಸ್ಕರ ಗಡ ಬಿಟ್ಟಿದ್ದೀನಿ. ಸಿನಿಮಾ ಮುಗಿಸ್ಬಿಟ್ಟು ಹಠ ಹಿಡಿದು ಹೆಂಗಾದ್ರೂ ಈ ಸಿನಿಮಾ ಮಾಡಬೇಕು ಅನ್ನೋದಕ್ಕೋಸ್ಕರ ವ್ರತದಲ್ಲಿದ್ದೆ. ಕೊನೆಗೆ ಅದು ಕ್ಯಾರೆಕ್ಟರ್ ಆಗೇ ಚೇಂಜ್ ಆಗಿದೆ ನೋಡಿ. ನಾನು ಆಕ್ಟಿಂಗ್ ಬೇಡ ಅಂತ ಬಿಟ್ರು ಆಕ್ಟಿಂಗ್ ನನ್ನ ಹತ್ರ ಮಾಡಿಸ್ಕೊಂತಿದ್ದೆ. ಸೊ ಅದು ಸಿನಿಮಾ ಪವರು. ತುಂಬಾ ಖುಷಿ ಆಗ್ತಿದೆ ಸರ್. ನೋಡಿದ್ರಿ ಸರ್, ಯಾರು ನೋಡಿದ್ರು ಸರ್, ತುಂಬಾ ಖುಷಿ ಪಟ್ರು ಸರ್. ಕೊನೆಗೂ ನೀನು ಡಿಗ್ರಿ ಮಾಡ್ಬಿಟ್ಟೆ ಅಂದ್ರು, ಅದು ಯಾವ ಅರ್ಥದಲ್ಲಿ ಹೇಳೋದು ಗೊತ್ತಿಲ್ಲ. ನಾನು ಡಿಗ್ರಿ ನಿಜವಾಗ್ಲೂ ಲೈಫಲ್ಲಿ ಮಾಡಿಲ್ಲ, ನಾನು ಬರೀ ಓದಿರೋ 10ನೇ ಕ್ಲಾಸ್. ಆಮೇಲೆ ಕಾಲೇಜಿಗೆ ಕಳಿಸಿದ್ರು, ನಾನು ಸೀದಾ ಥಿಯೇಟ್ರಿಗೆ ಬಂದ್ಬಿಟ್ಟೆ, ಕಾಲೇಜಿಗೆ ಹೋಗ್ಬಿಟ್ಟೆ. ಯಾವುದಕ್ಕೆ ಸರ್? ಇದಾರಲ್ಲ ಸರ್, ನಮ್ಮ ಕಿರಣ್ ಕುಮಾರ್ ಶೆಟ್ಟಿ. ಹೌದೌದು, ಇವ್ರಿಗೂ ಗುಂಡೂರು ಶೇಖರ್ಗೆ ಹೇಳಿದ್ದೆ, ರಿಲೀಸ್ ಮಾಡಿದ ತಕ್ಷಣ ಫಸ್ಟ್ ಏನು ಬರುತ್ತೆ ಅದನ್ನ